ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಎಷ್ಟೋ ಜನ ಅಧ್ಯಾಪಕರು ಹೇಳ್ತಾರೆ, ಈ ಮಕ್ಕಳ ಮನಸ್ಸನ್ನು ಹಿಡಿಯೋದೇ ಕಷ್ಟ, ಅದು ಬಹಳ ಚಂಚಲ, ಏಕಾಗ್ರತೆ ಬರೋದೇ ಇಲ್ಲ. ಹೌದು, ಮಕ್ಕಳ ಮನಸ್ಸನ್ನು ಕಲಿಸುವ ವಿಷಯದ ಕಡೆಗೆ ಸೆಳೆಯೋದು ಸುಲಭ ಅಲ್ಲ. ಈ ಸಂದರ್ಭದಲ್ಲಿ ಒಬ್ಬ ಸೂಫಿ ಸಂತರ ಕಥೆಯನ್ನು ಹೇಳ್ತೀನಿ. ಸರಮಾಸ್ತ ವೃತ್ತಿಯಲ್ಲಿ ಶಿಕ್ಷಕ, ಮಕ್ಕಳಿಗೆಲ್ಲ ಬಹಳ ಪ್ರಿಯನಾಗಿದ್ದಂಥವನು. ಒಂದು ದಿನ ತರಗತಿಯಲ್ಲಿ ಪಾಠ ಮಾಡ್ತಿದ್ದಾಗ ಮಕ್ಕಳೆಲ್ಲ ಕತ್ತು ತಿರುಗಿಸಿ ಕಿಟಕಿಯಿಂದ ಹೊರಗೆ ನೋಡ್ತಿರೋದು ಗೊತ್ತಾಯಿತು. ಮಕ್ಕಳೇ, ಈ ಕಡೆಗೆ ನೋಡಿ ಅಂತ ಕೂಗಿದ. ಮಕ್ಕಳು ಈ ಕಡೆಗೆ ಲಕ್ಷ್ಯ ನೀಡಿದ್ರು. ಮತ್ತೊಂದು ಕ್ಷಣಕ್ಕೆ ಅವರ ಮನಸ್ಸೆಲ್ಲ ಕಿಟಕಿಯ ಹೊರಗೆ. ಮತ್ತೆ ಇವನ ಕೂಗು. ಹೀಗೆಯೇ 3-4 ಬಾರಿ ಆದಾಗ ಅವನಿಗೂ ಕುತೂಹಲ. ಹೊರಗೆ ಏನು ನಡೀತಿದೆ ನೋಡೋಣ ಅಂತ ಹೇಳಿ ಬಾಗಿಲು ತೆರೆದು ಹೊರಬಂದ. ಅಲ್ಲೊಂದು ಸುಂದರವಾದ ಸನ್ನಿವೇಶ. ಒಬ್ಬ ರೈತ ಒಂದು ಬಲಶಾಲಿಯಾದ ಹೋರಿಯನ್ನು ಹಗ್ಗ ಕಟ್ಟಿ ಎಳಿತಿದ್ದಾನೆ. ಹೊರಗೆ ಹೋಗಲು ಮನಸ್ಸಿಲ್ಲ, ಅದು ಆತನನ್ನು ಎಳಿತಾ ಇದೆ. ಒಂದು ತರಹದ ಹಗ್ಗದ ಎಳೆತಾಟ ನಡೀತಾ ಇದೆ. ಇದನ್ನು ಮಕ್ಕಳು ಹೇಗೆ ತಪ್ಪಿಸ್ಕೊಂಡಾರು? ಸರ್ಮಾಸ್ತ ಎಲ್ಲ ಮಕ್ಕಳನ್ನು ಹೊರಗೆ ಕರೆದು ಈ ತಮಾಷೆ ನೋಡಲಿಕ್ಕೆ ಹೇಳ್ದ. ತಾನು ಹೋಗಿ ರೈತನನ್ನು ಕೇಳ್ದ, ಯಾರಪ್ಪ ನೀನು, ಅದನ್ನು ಹೀಗೆ ಯಾಕೆ ಹೇಳ್ತಿದ್ದೀಯಾ ಅಂತ. ಸ್ವಾಮಿ, ಇದು ನನ್ನ ಹೋರಿ, ಮನೆಗೆ ಬರುವುದಕ್ಕೆ ಹಠ ಮಾಡ್ತಿದ್ದೆ ಅಂದ. ಸರಮಾಸ್ತ, 1 ನಿಮಿಷ ಇರು ಅಂತ ಹೇಳಿ ರಸ್ತೆಯ ಬದಿಗೆ ಸೊಂಪಾಗಿ ಬೆಳೆದಿದ್ದ ಹಸಿರು ಹುಲ್ಲನ್ನು ಹಿಡಿಯಷ್ಟು ಕಿತ್ತು ರೈತನಿಗೆ ಕೈ ಕೊಟ್ಟು ಹೇಳ್ದ, ಇದನ್ನು ಹೋರಿಗೆ ತೋರಿಸು. ಕೊಡಬೇಡ, ತೋರಿಸ್ತಲೇ ಮನೆಗೆ ಕರೆದುಕೊಂಡು ಹೋಗು. ಹಸಿರು ಹುಲ್ಲು ಕಾಣ್ತಲೇ ಹೋರಿ ಅವನನ್ನು ಹಿಂಬಾಲಿಸಿ ಹೊರಟು. ಸರಮಾಸ್ತ ಮತ್ತೆ ಮಕ್ಕಳನ್ನು ತರಗತಿ ಕರೆದುಕೊಂಡು ಹೋಗಿ ಪಾಠ ಪ್ರಾರಂಭಿಸಿದ. ಶಾಲೆಯ ಮುಖ್ಯೋಪಾಧ್ಯಾಯರು ಸರಮಾಸ್ತನನ್ನು ತರಾಟೆಗೆ ತೆಗೆದುಕೊಂಡ್ರು. ಏನು, ನೀನು ತರಗತಿ ಬಿಟ್ಟು ಮಕ್ಕಳಿಗೆ ತಮಾಷೆ ತೋರಿಸ್ತೀಯಂತೆ? ಆಗ ಸರಮಾಸ್ತ ಹೇಳ್ದ, ಸ್ವಾಮಿ, ಹೊರಗೆ ರಸ್ತೆಯ ಮೇಲೆ ಏನಾಗ್ತಿತ್ತೋ ಅದು ತರಗತಿಯ ಒಳಗೂ ಆಗ್ತಿತ್ತು. ಹೊರಗಿನ ದೃಶ್ಯ ಮಕ್ಕಳನ್ನು ಆ ಕಡೆಗೆ ಎಳೆದರೆ ನಾನು ಇತ್ತ ಕಡೆ ಎಳಿತಾ ಇದ್ದೆ. ಅದಕ್ಕೆ ಒಂದೇ ಪರಿಹಾರ, ಮಕ್ಕಳ ಮನಸ್ಸನ್ನು ಮೊದಲು ಆಕರ್ಷಿಸೋಣ, ನಂತರ ಪಾಠ ಮಾಡೋಣ. ಆಗ ಈ ಹಗ್ಗದ ಎಳೆದಾಟದ ಪರಿಪಾಟಲು ಇರೋದಿಲ್ಲ ಅಂತ. ಇದು ಸೃಜನಶೀಲ ಶಿಕ್ಷಕ ಪಾಠ ಮಾಡುವ ವಿಧಾನ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ.